ನಿರ್ವಹಣಾ ವೆಚ್ಚ, ಸ್ಯಾಲ್ರೀಸು, ಡೀಸಲ್ಲು ಇದರಿಂದ ಜಾಸ್ತಿ ಆಗಿದೆ. ಯಾಕಂದರೆ 5 ವರ್ಷಕ್ಕೆ ಮುಂಚೆ ಎಷ್ಟಿತ್ತು ಡೀಸೆಲ್ ಬೆಲೆ, ಸ್ಯಾಲ್ರೀಸ್ ಎಷ್ಟಿತ್ತು, ನಾನೀಗ ಅಂಕಿಅಂಶ ಕೊಟ್ಟನಲ್ಲ ನಿಮಗೆ. ಮತ್ತು 10 ವರ್ಷಕ್ಕೆ ಮುಂಚೆ BMTCನಲ್ಲಿ ಎಷ್ಟಿತ್ತು ಸ್ಯಾಲ್ರೀಸು, ಡೀಸೆಲ್ ಎಷ್ಟಿತ್ತು. ಈಗ ಸಂಸ್ಥೆಗಳು ಉಳಿಬೇಕಾಗಿದ್ದರೆ ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಆದರೂ ಇರಬೇಕು. ಮತ್ತು ಶಕ್ತಿಯಿಂದ ಹೆಚ್ಚು ನಮಗೆ ಆದಾಯ ಬಂದಿದೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಇರ್ತಕ್ಕಂಥ ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ಜಾಸ್ತಿ ಇದೆ. ಮತ್ತು BJP ಸರ್ಕಾರ 5,900 ಕೋಟಿ ಸಾಲ ಇಟ್ಟು ಹೋಗಿದ್ದಾರೆ. ಇವತ್ತು BJPಯವರು ಟೀಕೆ ಮಾಡ್ತಾರೆ. 5,900 ಕೋಟಿ ಸಾಲವನ್ನು 2023ರಲ್ಲಿ ಬಿಟ್ಟೋಗಿದ್ದಾರೆ. ಹಿಂದೆ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ 2018ರಲ್ಲಿ ನಾವು ಅಧಿಕಾರ ಅವ್ರಿಗೆ ವಹಿಸ್ಕೊಟ್ಟಾಗ ಕೇವಲ 13,71,00,000 ನಾವು ಸಾಲ ಬಿಟ್ಟೋಗಿದ್ವಿ. ಎಷ್ಟು? 13,71,00,000. 13,71,00,000ಯಲ್ಲಿ 5,900 ಕೋಟಿಯಲ್ಲಿ ಅಜಗಜಾಂತರ ವ್ಯತ್ಯಾಸ. ನಮ್ಮ ಸರ್ಕಾರದಲ್ಲಿ KSRTC BMTC 1ನೇ ತಾರೀಕು, NWKK 7ನೇ ತಾರೀಕು. ಅದೆಲ್ಲ ಹಿಂದಿನ ಸರ್ಕಾರದಲ್ಲಿ ತಿಂಗಳೆಲ್ಲ ಕೊಡೋರು, ಮಧ್ಯದಲ್ಲಿ ಕೊಡೋರು, ಒಂದು ಸಂಬಳನ 2 ಸಲ ಕೊಡೋರು. ನಮ್ಮದು ಆ ಥರ ಏನೂ ಇಲ್ಲ. ನೀವು ಯಾರನ್ನು ನಮ್ಮ ಸಿಬ್ಬಂದಿ ವರ್ಗದವ್ರನ್ನ ಕೇಳಿ, ಸಮಯಕ್ಕೆ ಸರಿಯಾಗಿ ಕೊಡ್ತಾಯಿದ್ದಾರೆ. ನಿರ್ವಹಣಾ ವೆಚ್ಚ, ಸ್ಯಾಲ್ರೀಸು, ಡೀಸಲ್ಲು ಇದರಿಂದ ಜಾಸ್ತಿ ಆಗಿದೆ. ಯಾಕಂದರೆ 5 ವರ್ಷಕ್ಕೆ ಮುಂಚೆ ಎಷ್ಟಿತ್ತು ಡೀಸೆಲ್ ಬೆಲೆ, ಸ್ಯಾಲ್ರೀಸ್ ಎಷ್ಟಿತ್ತು, ನಾನೀಗ ಅಂಕಿಅಂಶ ಕೊಟ್ಟನಲ್ಲ ನಿಮಗೆ. ಮತ್ತು 10 ವರ್ಷಕ್ಕೆ ಮುಂಚೆ BMTCನಲ್ಲಿ ಎಷ್ಟಿತ್ತು ಸ್ಯಾಲ್ರೀಸು, ಡೀಸೆಲ್ ಎಷ್ಟಿತ್ತು. ಈಗ ಸಂಸ್ಥೆಗಳು ಉಳಿಬೇಕಾಗಿದ್ದರೆ ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಆದರೂ ಇರಬೇಕು. ಮತ್ತು ಶಕ್ತಿಯಿಂದ ಹೆಚ್ಚು ನಮಗೆ ಆದಾಯ ಬಂದಿದೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಇರ್ತಕ್ಕಂಥ ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ಜಾಸ್ತಿ ಇದೆ. ಮತ್ತು BJP ಸರ್ಕಾರ 5,900 ಕೋಟಿ ಸಾಲ ಇಟ್ಟು ಹೋಗಿದ್ದಾರೆ. ಇವತ್ತು BJPಯವರು ಟೀಕೆ ಮಾಡ್ತಾರೆ. 5,900 ಕೋಟಿ ಸಾಲವನ್ನು 2023ರಲ್ಲಿ ಬಿಟ್ಟೋಗಿದ್ದಾರೆ. ಹಿಂದೆ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ 2018ರಲ್ಲಿ ನಾವು ಅಧಿಕಾರ ಅವ್ರಿಗೆ ವಹಿಸ್ಕೊಟ್ಟಾಗ ಕೇವಲ 13,71,00,000 ನಾವು ಸಾಲ ಬಿಟ್ಟೋಗಿದ್ವಿ. ಎಷ್ಟು? 13,71,00,000. 13,71,00,000ಯಲ್ಲಿ 5,900 ಕೋಟಿಯಲ್ಲಿ ಅಜಗಜಾಂತರ ವ್ಯತ್ಯಾಸ. ನಮ್ಮ ಸರ್ಕಾರದಲ್ಲಿ KSRTC BMTC 1ನೇ ತಾರೀಕು, NWKK 7ನೇ ತಾರೀಕು. ಅದೆಲ್ಲ ಹಿಂದಿನ ಸರ್ಕಾರದಲ್ಲಿ ತಿಂಗಳೆಲ್ಲ ಕೊಡೋರು, ಮಧ್ಯದಲ್ಲಿ ಕೊಡೋರು, ಒಂದು ಸಂಬಳನ 2 ಸಲ ಕೊಡೋರು. ನಮ್ಮದು ಆ ಥರ ಏನೂ ಇಲ್ಲ. ನೀವು ಯಾರನ್ನು ನಮ್ಮ ಸಿಬ್ಬಂದಿ ವರ್ಗದವ್ರನ್ನ ಕೇಳಿ, ಸಮಯಕ್ಕೆ ಸರಿಯಾಗಿ ಕೊಡ್ತಾಯಿದ್ದಾರೆ.